ಈ ವಿಡಿಯೋನ ನನ್ಗೋಸ್ಕರ ಅಲ್ಲ, ಶರಾವತಿಗೋಸ್ಕರ ನೋಡಿ. ಅವಳ ಮೇಲೆ ಆಗ್ತಾ ಇರೋ ದಬ್ಬಾಳಿಕೆನ ನಿಲ್ಸಕ್ಕೋಸ್ಕರ ನೋಡಿ. ಯಾರಿ ಶರಾವತಿ ಯೋಚಿಸ್ತಿದ್ದೀರಲ್ವಾ? ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಕ್ವಶನ್ ಕೇಳ್ತೀನಿ. ಹೈಯೆಸ್ಟ್ ಕಾಡಿರುವ ಜಿಲ್ಲೆ ಯಾವುದು ಕರ್ನಾಟಕದ ಅಂತ ಗೊತ್ತಾ? ನಮ್ಮ ಉತ್ತರ ಕನ್ನಡ. ಆದ್ರೆ ಇವತ್ತು ನಾವು ಎತ್ತೆಚ್ಕೊಂಡಿಲ್ಲ ಅಂದ್ರೆ ಈ ಕ್ವಶನಿನ ಆನ್ಸರ್ ಉತ್ತರ ಕನ್ನಡವಾಗಿ ಉಳಿಯೋಕೆ ಸಾಧ್ಯನೇ ಇಲ್ಲ. ಏನಕ್ಕಂತ ಹೇಳ್ತೀನಿ. ಒಂದು ಪ್ರಾಜೆಕ್ಟ್ ಬಂದಿದೆ ನಮ್ಮ ಜಿಲ್ಲೆಗೆ, ಏನ್ ಗೊತ್ತಾ? ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ. ಈ ಪ್ರಾಜೆಕ್ಟ್ ಏನಾದ್ರು ನಮ್ಮ ಉತ್ತರ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ 16,000ಕ್ಕಿಂತ ಹೆಚ್ಚು ಮರಗಳನ್ನ ಕಡಿತಾರೆ. ಹಾಗೇನೆ ಇಲ್ಲಿರುವಂತ ಎಷ್ಟು ಅಪರೂಪದ ಅಳಿವಿನಂಚಿನಲ್ಲಿರುವಂತ ಪ್ರಾಣಿಗಳು ಸಾಯ್ತವೆ. ಏನ್ ಈ ಪ್ರಾಜೆಕ್ಟ್? ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕಾಡುಗಳನ್ನೆಲ್ಲ ಕಡ್ದು ಅದರೊಳಗಡೆ ಒಂದು ಸುರಂಗ ಕೊರೆದು ಅಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತದ್ದು. ಅದು ಶರಾವತಿ ನೀರನ್ನ ಯೂಸ್ ಮಾಡ್ತಾರೆ. ಸುರಂಗ ಮಾರ್ಗನ ಕೊರೆದ್ರೆ ಮಣ್ಣುಗಳು ಸಡಿಲ ಆಗುತ್ತೆ ವೈಬ್ರೇಷನ್ ಇಂದ, ಅಂಡ್ ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮುಂದೆ ಇದರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಒಂದೊಳ್ಳೆ ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ ಅಂದ್ರೆ ಒಂದೊಳ್ಳೆ ಹಾಸ್ಪಿಟಲ್ ನಮ್ಮ ಉತ್ತರ ಕನ್ನಡದಲ್ಲಿಲ್ಲ. ಇದಕ್ಕೋಸ್ಕರ ನಾವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತೀವಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೋಸ್ಕರ. ಅಂಡ್ ಅದು ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನೂ ಬಂದಿಲ್ಲ. ಬೇಡದೇ ಇರುವಂತ ಈ ಪ್ರಾಜೆಕ್ಟ್ ನಮ್ಮ ಉತ್ತರ ಕನ್ನಡದಲ್ಲಿ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾವೆಲ್ಲರೂ ಅಪೋಸ್ ಮಾಡಬೇಕು. ಹೇಗೆ ಅಂತ ಅಂದ್ರೆ ಇದೇ ಸೆಪ್ಟೆಂಬರ್ 16ರಂದು ಕಾರ್ಗಲ್ಲಲ್ಲಿ ಹಾಗೇನೆ 18ರಂದು ಗೇಟ್ಸ್ ಆಫ್ ದಲ್ಲಿ ಪಬ್ಲಿಕ್ ಹಿಯರಿಂಗ್ ನಡೀತಾ ಇದೆ. ಅಲ್ಲಿಗೆ ನಾವೆಲ್ಲರೂ ಹೋಗೋಣ. ಹಾಗೇನೆ ನಮ್ಮ ಜಿಲ್ಲೆಗೆ ಈ ಪ್ರಾಜೆಕ್ಟ್ ಬೇಡ ಅನ್ನುವಂತ ನಿಲುವನ್ನ ನಾವು ಅವರಿಗೆ ತೋರಿಸೋಣ. ಹಾಗೇನೆ ಕರ್ನಾಟಕದ ಜನತೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ ಸಹಕಾರನೂ ನಮಗೆ ಬೇಕೇ ಬೇಕು. ಈ ಒಂದು ಪ್ರಾಜೆಕ್ಟ್ ನಿಲ್ಲಿಸಬೇಕು ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗೆಸ್ಟ್ ವೆಪನ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದಷ್ಟು ಈ ವಿಷಯನ ಟ್ರೆಂಡಿಂಗ್ ತಂದು ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಗೌರ್ಮೆಂಟ್ ಅವರು ನಮ್ಮ ಜಿಲ್ಲೆಯಲ್ಲಿ ತಂದಿರುವಂತ ಈ ಪ್ರಾಜೆಕ್ಟ್ ನ ಕೈ ಬಿಡೋ ತನಕ ನಾವೆಲ್ಲರೂ ಒಟ್ಟಾಗಿ ಹೋರಾಡೋಣ ಅನ್ಕೊಂಡಿದೀನಿ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ. ಧನ್ಯವಾದ.